guys, welcome back to my channel, Spurti Vlogs. So guys, ಇವತ್ತು ಇಂದು ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಇಂದು. ಥ್ಯಾಂಕ್ ಯು. ಇಂದುದು 21st ಬರ್ತ್ಡೇ ತಾನೆ? 21st ಬರ್ತ್ಡೇ. ಆ್ಯಂಡ್ ಇವತ್ತು ನಾವು ಇಲ್ಲಿ ಈಫಿಲ್ ಟವರ್ ಮುಂದೆ ಇರೋ ಒಂದು ಕ್ರೂಸ್ ರೈಡ್ನ ಬುಕ್ ಮಾಡಿದ್ದೀವಿ. ಸೈಟ್ ಸೀಯಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗ್ತಿದ್ದೀವಿ. ನಾನು ಕಣ್ಣು ಬಿಡೋಕ್ಕಾಗ್ತಿಲ್ಲ ಬಿಕಾಸ್ ಫುಲ್ ಬಿಸಿಲು ಬರ್ತಾ ಇದೆ. ಸೊ ಅಲ್ಲಿ ಹೋಗೋಕ್ಕೆ ಫುಲ್ ರೆಡಿ ಆಗಿದ್ದೀವಿ. ಅಲ್ಲಿ ಹೋದ್ಮೇಲೆ ಏನೇನು ಮಾಡ್ತೀವಿ, ಹೆಂಗಿರುತ್ತೆ ಈ ಹೋಲ್ ಡೇ ಅನ್ನೋದನ್ನು ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ತೀವಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವ್ಲಾಗ್, ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಟು ಸ್ಫೂರ್ತಿಸ್ ಚಾನಲ್. ಅಪ್ಪ ಫೈನಲಿ ಏನೋ ಒಂದು ಮಾತು ಬಂತು. ಓಕೆ, ಸೊ ಲೆಟ್ಸ್ ಗೋ. ಬಾಯ್. ಕರ್ಕೊಂಬಂದು ಸೇಫಾಗಿ ಬಿಟ್ರಾ ಸಾಕು. ಸೊ ಇಲ್ಲಿ ನೋಡಿ, ಇಂದು ಏನು ಬಿಟ್ಟಿಲ್ವಾ? ಸೊ ಗೈಸ್, ಇಲ್ಲಿ ಬೋಟ್ಸ್ ಎಲ್ಲ ಇರೋದು. ಸೊ ಇವಾಗ ನಾವು ಇದರಲ್ಲಿ ಒಂದು ಅಂದ್ರೆ ಪ್ರತಿ ಟೈಮ್ ನೋಡೋಗೂ ಎಕ್ಸೈಟ್ಮೆಂಟ್ ಅಲ್ವಾ, ಚೆನ್ನಾಗಿರುತ್ತೆ. ಕಮ್ ಲೆಟ್ಸ್ ಗೋ. ದಟ್ ಈಸ್ ಮೀ ಓವರ್ ದೇರ್ at Eiffel Tower, and this is the cruise that we are going. So literally ಇದು ಬಂದ್ಬಿಟ್ಟು ಒಂದು ಬಿಗ್ ಡ್ರೀಮ್ ಕಮ್ ಟ್ರೂ ಗೈಸ್. ಯಾಕಂದರೆ ನಾನು ಆ ಬೋಟಲ್ಲಿ ಹಿಂಗೆ ಹೋಗೋದನ್ನ ಒಂದು ವಿಡಿಯೋ ಬೇಕು ನನಗೆ, ಲೈಕ್ ಹಿಂಗೆ ನಾನು ನಿಂತಿರೋದು. ಸೊ ಅದು 1 hour ಇದೆ. ಸೊ ನಾವು ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ, ಡೈರೆಕ್ಟ್ ಇಲ್ಲಿಗೆ ಬಂದ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಊಟಕ್ಕೆ ಹೋಗ್ಬಿಟ್ಟು ಹೋಗೋದು. ನಾವು ಇದನ್ನ ಬುಕ್ ಮಾಡ್ಕೊಂಡಿರೋದು ಬಿಕಾಸ್ ನೋಡಿ ಹೆಸರು ಆಕ್ಚುಲಿ ನಾವು ಜಾಸ್ತಿನೇ ಪೇ ಮಾಡಿದ್ದೀವಿ, ಬಟ್ ಸ್ಟಿಲ್ ಇಟ್ಸ್ ಸೋ ನೈಸ್ ಟು ಸಿ ಲೈಕ್ ದಿಸ್. ಇವ್ರನ್ನ ನಾವು ಟಿಕೆಟ್ಸ್ನ ಬುಕ್ ಮಾಡಿದ್ದು booking.com ಸೊ ಅದರಲ್ಲಿ ಬಂದುಬಿಟ್ಟು ನಾವು ಸೈಟ್ ಸೀಯಿಂಗ್ ಕ್ರೂಸ್ ಫಾರ್ 1 hour ಅಂತ ಬುಕ್ ಮಾಡಿದ್ದು. ಟೈಮ್ ಸ್ಲಾಟ್ಸ್ ಎಲ್ಲ ಇರುತ್ತೆ, ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾವು 11 o'clock ಬುಕ್ ಮಾಡಿದ್ವಿ ಆ್ಯಂಡ್ 10 o'clock ಇದು ಓಪನ್ ಆಗೋದು. ಸೊ ನಾವು ಕರೆಕ್ಟ್ 11 ಬರೋಷ್ಟೊತ್ತಿಗೆ ಅದು ಓಪನ್ ಆಗುತ್ತೆ. ಆ್ಯಂಡ್ ವಿ ವೇರ್ ದ ಫಸ್ಟ್ ಗ್ರೂಪ್ ಆಫ್ ಪೀಪಲ್ ಟು ಗೋ ಅರೌಂಡ್. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಸೈಟ್ ಸೀಯಿಂಗ್ ಕ್ರೂಸ್. ಸೊ 1 hour ಡ್ರೈವ್ ಇರುತ್ತೆ ಆ್ಯಂಡ್ ಇಟ್ಸ್ ಲೈಕ್ ಸೋ ಬ್ಯೂಟಿಫುಲ್. ವೆದರ್ ಕೂಡ ಫುಲ್ ಕೋಆಪರೇಟಿವ್ ಆಗಿದೆ. We have come to Little India in Paris. ಸೊ ಇದು ಬಂದ್ಬಿಟ್ಟು ಮದ್ರಾಸ್ ಕಿಚನ್. ಸೊ ಇಲ್ಲಿ ದೋಸೆ ಅದು ಇದು ಎಲ್ಲ ಸಿಗುತ್ತೆ ಅಂತ ಬಂದ್ವಿ. ಅದು ಬಂದ್ಬಿಟ್ಟು ಸಂಗೀತ ಕೆಫೆ, ಸಂಗೀತ ವೆಜ್ಜು. ಅದ್ರ ಪಕ್ಕದಲ್ಲಿರೋ ಚೆನ್ನೈ ಕೆಫೆ. ಆ್ಯಂಡ್ ಈ ಕಡೆ ನೋಡಿದ್ರೆ ಗಾರ್ದಿನಾಥ್ ಸ್ಟೇಷನ್ ಆಯ್ತಾ. ಬಟ್ ದಿಸ್ ಈಸ್ ದ ಆ್ಯಕ್ಚುಯಲ್ ನೈಸ್ ಥಿಂಗ್, ಸ್ಯಾರಿ ಪ್ಯಾಲೇಸ್. ಇನ್ನು ಅದು ನೋಡಿ ಏಷ್ಯನ್ ಸಿಲ್ಕ್ಸು ಇದಕ್ಕೆ ಹೋಗೋಣ. ಸೊ ದಿಸ್ ಇಸ್ ಮದ್ರಾಸ್ ಕೆಫೆ, ಮದ್ರಾಸ್ ಭವನ್. ಎಲ್ಲ ಕನ್ಫ್ಯೂಸ್ ಆಗ್ತದೆ ನೋಡಿ. ಗೋಬಿ ಮಂಚೂರಿ, ಗೋಬಿ ಮಂಚೂರಿಯನ್ ಚೆನ್ನಾಗಿದೆಯಲ್ಲ, ಸ್ಪೈಸಿಯಾಗಿ ಸಕ್ಕತ್ತಾಗಿದೆ. ಮಟನ್ ಬಿರಿಯಾನಿ, ಮಟನ್ ಪೀಸು, ಜಾಮ್, ದೋಸಾ, ಫುಲ್ ಹೆವಿ ಆಟಲ್ಲಿ ಹೋಗ್ತಿದ್ದೀನಿ. ನನಗೆ ಅಳು ಬರೋ ಥರನೂ ಆಗ್ತಾಯಿದೆ. ಐ ಡೋಂಟ್ ನೋ ವಾಟ್ ಟು ಡು, ಬಟ್ ನಂಗೆ ಅಳು ಬರ್ತಾಯಿಲ್ಲ. ಸಮಥಿಂಗ್ ಅನ್ಈಸಿ, ಸಮಥಿಂಗ್ ಅಂದರೆ ಇಬ್ಬರು ಜೊತೆಲಿದ್ವಲ್ಲ ಅಷ್ಟು. ಗೈಸ್, ನಾನು ಟ್ರೈನ್ ಒಳಗಡೆ ಬಂದೆ ಕರೆಕ್ಟ್ ಟೈಮ್, ಅಂದರೆ 10 minutes ಮುಂಚೆನೇ ಟ್ರೈನಿಗೆ ಬಂದೆ. ಲುಕ್ ಎಟ್ ದಟ್ ವಾಟರ್ ಬಾಡಿ.
ಟ್ರೈನಲ್ಲಿ ಈ ಥರ ಹೋಗುವಾಗ ಇಷ್ಟು ಚೆನ್ನಾಗಿರೋ ಸೀನರಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಲೈಕ್ ಇಟ್ಸ್ ಸೋ ಪೀಸ್ಫುಲ್ ಅಂತ ಅನಿಸುತ್ತೆ. ಬರೋಕ್ಕೆ ಫುಲ್ ಇಂದೂನ್ ಮಿಸ್ ಮಾಡಿಕೊಂಡೆ. ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ನೆನಪಾದ್ರು. ಓ ಮೈ ಗಾಡ್, ಫುಲ್ ಡ್ರಾಮಾ ಆಗೋಯ್ತು ನನ್ನ ಲೈಫು ಅಂತ ಅನಿಸ್ತು. ಫುಲ್ ಸೋ ಮಚ್ ವಾಸ್ ಗೋಯಿಂಗ್ ಆನ್ ಮೈ ಮೈಂಡ್. ಆ್ಯಂಡ್ ಬಂದು ಮಾತಾಡಿದೆ ನಮ್ಮ ಮಮ್ಮಿ ಜೊತೆ. ಆ್ಯಂಡ್ ಸ್ಟಿಲ್ ಐ ವಾಸ್ ಫೀಲಿಂಗ್ ಲೈಕ್ ಸಮ್ ವಾಟ್ ಲೋ 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 ಲೋ. ನಂಗೆ ಯಾವಾಗಾದ್ರೂ ಈ ಥರ ಎಲ್ಲ ಅನಿಸಿದ್ರೆ ನಾನು ಫಸ್ಟ್ ಅಳ್ಬೇಕು, ಹತ್ರ ಸರ್ ಹೋಗ್ತೀನಿ ಅಂತ ನನ್ನ ಈ ಥಾಟ್ಸ್. ಏನಿದೆ ನೋಡಿ, ಐ ವಾಂಟ್ ಟು ಶೋ ಯು ಪೀಪಲ್. ಸೊ ಅದೆಲ್ಲ ಅನಿಸ್ತಾ ಇತ್ತು. ಆಮೇಲೆ ಚೆನ್ನಾಗಿ ಹತ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ. ಆ್ಯಂಡ್ ಇವಾಗ ಎದ್ದೆ. ಇವಾಗ 4:30. ಸೊ ನಾನು ರೀಚ್ ಆಗೋದು 7 o'clock. ಸೊ ಸ್ಟಿಲ್ 7 ಐ ಶುಡ್ ಬಿ ಆ್ಯಕ್ಟಿವ್ ನೈಸ್. ಅದಾದಮೇಲೆ ರೂಮ್ಗೆ ಹೋಗ್ತೀನಿ. ಜೀವ ಬರುತ್ತೆ ಅವ್ರು ನನಗೆ. ದಟ್ ಈಸ್ ಇಟ್. ಸೊ ಇಲ್ಲಿ ನಿಮಗೆ ಸೀನರಿ ಎಲ್ಲ ತೋರಿಸ್ತೀನಿ. ಸನ್ಸೆಟ್ ತುಂಬ ಚೆನ್ನಾಗಾಗುತ್ತೆ. ಆ ಕಡೆ ಸನ್ಸೆಟ್ ಆಗೋದು, ಬಟ್ ಇಟ್ಸ್ ಸ್ಟಿಲ್ ಓಕೆ. ಈ ಕಡೆ ಕೂಡ ಆಗುತ್ತಲ್ವ, ತೋರಿಸ್ತೀನಿ. ವಿಡಿಯೋ ಮಾಡ್ತಾರೆ. ಮಾಡಮ್ಮ ಮಾಡು. ನಾನು ಈ ದಿನ ನೀವು ನೋಡಿದ್ರೆ ವ್ಲಾಗೇ ಮಾಡಿಲ್ಲ, ಬಿಕಾಸ್ ವಿ ಹ್ಯಾಡ್ ಸೋ ಮಚ್ ಟು ಟಾಕ್ ಅಬೌಟ್, ಡಿಸ್ಕಸ್ ಅಬೌಟ್. ಆ್ಯಂಡ್ ನಾವಿಬ್ಬರು ಮನಸ್ಸು ಬಿಚ್ಚಿ ಫ್ರೀಯಾಗಿ ಕಂಫರ್ಟಬಲಾಗಿ ಮಾತಾಡಿದ್ವಿ. ಆ್ಯಂಡ್ ಒಂದು ಪರ್ಸನ್ನ ಫೇಸ್ ಟು ಫೇಸ್ ಮೀಟ್ ಮಾಡಿ, ಅದು ಇಷ್ಟು ದಿನ ಆದಮೇಲೆ ಯಾರೋ ನಮ್ಮವರು ಅಂತ ಸಿಕ್ಕಿದಾಗ ಅದು ಎಲ್ಲದನ್ನು ಶೇರ್ ಮಾಡ್ಕೊಳೋದಿದೆಯಲ್ಲ, ಸೋ ರಿಲ್ಯಾಕ್ಸಿಂಗ್. ಏನೋ ಎಲ್ಲ ಆಚೆ ಹಾಕಿದ್ವಿ ಅನ್ನೋ ರೀತಿ ಅನಿಸ್ತು. ತುಂಬ ರಿಲ್ಯಾಕ್ಸ್ಡ್ ಅನಿಸ್ತು ಎಲ್ಲ ಶೇರ್ ಮಾಡ್ಕೊಂಡ್ಮೇಲೆ. ಆ್ಯಂಡ್ ಬಿಟ್ಟು ಬರುವಾಗ heavy hearted I came, and that feeling is like so bad. I started missing my mom, dad, my sister, brothers ಎಲ್ಲನೂ. ಅದರಲ್ಲಿ ಮುಂದೆನೇ ಕ್ಯೂಟ್ ಲಿಟಲ್ ಫ್ಯಾಮಿಲಿ ಇತ್ತು. ಅದರಲ್ಲಿ 2 ಹುಡುಗಿರನ್ನ ನೋಡ್ತಾಯಿದ್ರೆ ನನ್ನ ಯಶಿಕನ್ ನೋಡ್ದಂಗೆ ಇತ್ತು. ನಾನು ನೋಡ್ಕೊಂಡೇ ಇದ್ದೆ. ಸೋ ಕ್ಯೂಟ್. ಸೊ ನಾನಿನ್ನು ಸ್ಟೇಷನ್ಗೆ ರೀಚ್ ಆಗೋದು ತುಂಬ ಹೊತ್ತಾದ್ಮೇಲೆ. ಲೆಟ್ಸ್ ಗೋ. ಸಮ್ ಗುಡ್ ಫುಡ್ ಆಫ್ಟರ್ ಅ ಲಾಂಗ್ ಟ್ರಾವೆಲ್ ಗೈಸ್. ನಾನು ತೊಗೊತಿರೋದು ಇದು 1/2. ಸೊ ದಿಸ್ ಇಸ್ ಇಟ್. ನಾನು ತೊಗೊಂಡಿರೋದು ಇಟಾಲಿಯನ್ ಆ್ಯಸ್ ಯೂಶ್ವಲ್ ಚಿಕನ್ ಟಿಕ್ಕಾ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವಾಗ ಬಂದುಬಿಟ್ಟು ನಾನು ನಮ್ಮ ಶೆಫ್ ಫ್ಲೋ ಶೆಫ್ ಯಾರು ನನ್ನ ಹೆಡ್ ಶೆಫ್ ಆಗಿದ್ರು. ಸೊ ಅವ್ರು ಬಂದುಬಿಟ್ಟು ಬಿಟ್ಟು ಹೋಗ್ತಿದ್ದಾರೆ. ಲೈಕ್ ಇಟ್ಸ್ ಲಾಸ್ಟ್ ಡೇ. ಸೊ ಅದಕ್ಕೆ ಈ ಥರ ನಾವು ಒಂದು ಟೀ ಶರ್ಟ್ ತೊಗೊಂಡು ಅದ್ರ ಮೇಲೆ ಎಲ್ಲರೂ ಒಂದೊಂದು ಲೈಕ್ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನು ಬರ್ಕೊಡ್ಬೇಕು. ಆ್ಯಂಡ್ ಹಾಗೆ ನಾನು ಕೂಡ ಇಂಗ್ಲೀಷಲ್ಲಿ ಬರೀತಾ ಇದ್ದೀನಿ. ಆ್ಯಂಡ್ ಯಾ, ವಿಕ್ಟೋರಿಯನ್ ಕಮ್ ಹಿಯರ್, ಐ ಡು ವಿಡಿಯೋ. Say hi. Hi. You do an English. Yes, Spooty. You put your name. I put inside this. Yes. No. Oh my god. Oh my god. Oh my god. Victorine. Merci beaucoup. I've read this. Your presence will be missed. Chef, thank you for being the best chef. Sporty. ನಾನು ವಿಕ್ಟೋರಿನ್ ಇಬ್ಬರು ಕೂಡ ಫುಲ್ ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಇವಾಗ ನಾವು ಶೆಫ್ಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ವಿಕ್ಟೋರಿನ್ ಸೇ ವಿ ಗಿವ್ ಸರ್ಪ್ರೈಸ್. ಯು ಸೇ ವಿ ಗಿವ್ ಸರ್ಪ್ರೈಸ್ ಶೆಫ್. Wait. You're so excited. Hello, mon chef. Hello, mon chef. C'est le beau gosse que tu es. Mélie, non. Mélie, ouais. En bas? Oui. La Victorine t'écrit tellement bien, je comprends pas là. Tu sais soit lire ou pas? Ouais. Fort. Tiens, t'es bien les mots, fort.